ಬೀದರ್ನಲ್ಲಿ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿದೆ ಅಂತೆ. ಕಾರಣ ಪಕ್ಕದ ಮಹಾರಾಷ್ಟ್ರದಲ್ಲಿ ಹಕ್ಕಿ ಜ್ವರ ವಿಪರೀತ ಕಾಣಿಸ್ಕೊಳ್ತಾ ಇದೆ. ಆ ಮೂಲಕ ಕಾಗೆಗಳು ಮೃತಪಡ್ತಾ ಇದೆ. ಹಾಗಾಗಿ ಬೀದರ್ಗೂ ಕೂಡ ಅದು ಸ್ಪ್ರೆಡ್ ಆಗಬಹುದು ಅನ್ನುವಂತಹ ಆತಂಕ. ಬೀದರ್ ಜಿಲ್ಲೆಯ ಗಡಿಯಲ್ಲಿ 6 ಕಾಗೆಗಳು ಮೃತಪಟ್ಟಿದೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಕಾಗೆಗಳ ಸಾವು. ಬೀದರ್ನಲ್ಲಿ ಪಶು ಸಂಗೋಪನೆ ಇಲಾಖೆ ಫುಲ್ ಅಲರ್ಟ್ ಆಗ್ಬಿಟ್ಟಿದೆ. ಕೋಳಿ ಮೊಟ್ಟೆಯ ಸಾಗಾಟಕ್ಕೆ ಸದ್ಯ ನಿಷೇಧ ಹೇರಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಹಾರಾಷ್ಟ್ರದಿಂದ ಬೀದರ್ ಜಿಲ್ಲೆಗೆ ಸಾಗಾಟ ಆಗುವುದು ತಾತ್ಕಾಲಿಕವಾಗಿ ಬಂದ್. ಚೆಕ್ ಪೋಸ್ಟ್ ನಿರ್ಮಿಸಿ ದಿನದ 24 ಗಂಟೆ ಕೂಡ ಚೆಕಿಂಗ್ ಮಾಡಲಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಈ ಹಕ್ಕಿ ಜ್ವರದ ಆತಂಕ ಹೆಚ್ಚಾಗಿರೋದ್ರಿಂದ ಸಹಜವಾಗಿ ಬೀದರ್ನಲ್ಲೂ ಕೂಡ ಅದರ ಆತಂಕ ನೋಡೋದಕ್ಕೆ ಸಿಗ್ತಾ ಇದೆ. ಬೀದರ್ನಲ್ಲಿ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿದೆ ಅಂತೆ. ಕಾರಣ ಪಕ್ಕದ ಮಹಾರಾಷ್ಟ್ರದಲ್ಲಿ ಹಕ್ಕಿ ಜ್ವರ ವಿಪರೀತ ಕಾಣಿಸ್ಕೊಳ್ತಾ ಇದೆ. ಆ ಮೂಲಕ ಕಾಗೆಗಳು ಮೃತಪಡ್ತಾ ಇದೆ. ಹಾಗಾಗಿ ಬೀದರ್ಗೂ ಕೂಡ ಅದು ಸ್ಪ್ರೆಡ್ ಆಗಬಹುದು ಅನ್ನುವಂತಹ ಆತಂಕ. ಬೀದರ್ ಜಿಲ್ಲೆಯ ಗಡಿಯಲ್ಲಿ 6 ಕಾಗೆಗಳು ಮೃತಪಟ್ಟಿದೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಕಾಗೆಗಳ ಸಾವು. ಬೀದರ್ನಲ್ಲಿ ಪಶು ಸಂಗೋಪನೆ ಇಲಾಖೆ ಫುಲ್ ಅಲರ್ಟ್ ಆಗ್ಬಿಟ್ಟಿದೆ. ಕೋಳಿ ಮೊಟ್ಟೆಯ ಸಾಗಾಟಕ್ಕೆ ಸದ್ಯ ನಿಷೇಧ ಹೇರಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಹಾರಾಷ್ಟ್ರದಿಂದ ಬೀದರ್ ಜಿಲ್ಲೆಗೆ ಸಾಗಾಟ ಆಗುವುದು ತಾತ್ಕಾಲಿಕವಾಗಿ ಬಂದ್. ಚೆಕ್ ಪೋಸ್ಟ್ ನಿರ್ಮಿಸಿ ದಿನದ 24 ಗಂಟೆ ಕೂಡ ಚೆಕಿಂಗ್ ಮಾಡಲಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಈ ಹಕ್ಕಿ ಜ್ವರದ ಆತಂಕ ಹೆಚ್ಚಾಗಿರೋದ್ರಿಂದ ಸಹಜವಾಗಿ ಬೀದರ್ನಲ್ಲೂ ಕೂಡ ಅದರ ಆತಂಕ ನೋಡೋದಕ್ಕೆ ಸಿಗ್ತಾ ಇದೆ. ರಾಜ್ಯದಲ್ಲಿ 1ರಿಂದ 10ನೇ ತರಗತಿಯ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಸಿಗಬೇಕು ಅನ್ನೋ ಕಾರಣಕ್ಕೆ ಚಿಕ್ಕಿ ವಿತರಣೆ ಮಾಡಲಾಗ್ತಾ ಇತ್ತು. ಈಗ ಚಿಕ್ಕಿ ವಿತರಣೆಯನ್ನ ಕೂಡ ಸ್ಥಗಿತ ಮಾಡ್ತು ರಾಜ್ಯ ಸರ್ಕಾರ. ಯಾಕಿರಬಹುದು ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಯಿತು. ಹೇಗಾಗಿತ್ತು ಅಂದ್ರೆ ವಿಪಕ್ಷ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಾಗ್ದಾಳಿ ನಡೆಸ್ತಾ ಇದ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾಕಾಗಿ ಚಿಕ್ಕಿ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ, ಸ್ಥಗಿತಗೊಳಿಸ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ನೀಡಿದೆಯಂತೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎಷ್ಟೋ ಜನರ ಬಾಲ್ಯವನ್ನ ನೆನಪಿಸುವ ಶೇಂಗಾ ಚಿಕ್ಕಿ. ಶೇಂಗಾಗೆ ಬೆಲ್ಲದ ಪಾಕ ಕೊಟ್ಟು ಮಾಡುವಂತಹ ಚಿಕ್ಕಿ ಮನೆ ಮಕ್ಕಳ ಹೃದಯವನ್ನ ಕದ್ದ ಸಿಹಿ ತಿನಿಸು. ಬಡವರ ಬಾದಾಮಿ ಈ ಚಿಕ್ಕಿಗೆ ಸರ್ಕಾರ ಗೇಟ್ ಪಾಸ್ ಕೊಟ್ಟಿದೆ. ಶಾಲಾ ಮಕ್ಕಳಿಗೆ ನೀಡ್ತಿದ್ದ ಚಿಕ್ಕಿ ಸ್ಥಗಿತಕ್ಕೆ ಆದೇಶ. 2 ಕಾರಣ ಕೊಟ್ಟು ವಿತರಣೆ ನಿಲ್ಲಿಸಿದ ಸರ್ಕಾರ. ಬಿಸಿಯೂಟ ಯೋಜನೆಯಡಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ರೂಪದಲ್ಲಿ ಚಿಕ್ಕಿಯನ್ನ ವಿತರಿಸಲಾಗ್ತಾ ಇದೆ. ಆದ್ರೆ ಇದೀಗ ಶಿಕ್ಷಣ ಇಲಾಖೆ ರಾಜ್ಯದಲ್ಲಿ ಇನ್ಮುಂದೆ ಶಾಲಾ ಮಕ್ಕಳಿಗೆ ಚಿಕ್ಕಿಯನ್ನ ನೀಡೋದಿಲ್ಲ ಅಂತ ಆದೇಶದಲ್ಲಿ ಹೇಳಿದೆ. ಧಾರವಾಡ ಮತ್ತು ಕಲಬುರಗಿಯಲ್ಲಿರುವಂತಹ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಶಾಲಾ ಮಕ್ಕಳಿಗೆ ನೀಡಲಾಗ್ತಾ ಇರುವಂತಹ ಚಿಕ್ಕಿಯಲ್ಲಿ ಕೊಬ್ಬಿನ ಅಂಶ ಮತ್ತು ಸಕ್ಕರೆ ಅಂಶ ಅಧಿಕವಾಗಿದೆ ಅಂತ ಹೇಳಿದ್ದಾರೆ. ನಿಗದಿತ ಪ್ರಮಾಣದಲ್ಲಿ ಚಿಕ್ಕಿಯು ಲಭ್ಯವಾಗ್ತಾ ಇಲ್ಲ. ಅಲ್ಲದೆ ಇದನ್ನ ಸಮರ್ಪಕವಾಗಿ ಸಂಗ್ರಹಿಸದೇ ಇರುವುದು ಹಾಗೂ ಅವಧಿ ಮೀರಿದ ಚಿಕ್ಕಿಗಳನ್ನ ಮಕ್ಕಳಿಗೆ ನೀಡ್ತಾ ಇರೋದು ಕಂಡು ಬಂದಿದೆ. ಈ ಎಲ್ಲ ಸಂಗತಿಗಳು ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಹಾಗಾಗಿ ಚಿಕ್ಕಿ ವಿತರಣೆ ಸ್ಥಗಿತಗೊಳಿಸಿ ಮೊಟ್ಟೆ ಅಥವಾ ಬಾಳೆಹಣ್ಣು ಮಾತ್ರ ವಿತರಿಸಲು ಶಿಕ್ಷಣ ಇಲಾಖೆ ಆದೇಶಿಸಿದೆ. ಮೊಟ್ಟೆ ಅಥವಾ ಬಾಳೆಹಣ್ಣನ್ನು ಮಾತ್ರ ವಿತರಿಸಲು ಪ್ರತ್ಯೇಕವಾದ ಮಾರ್ಗಸೂಚಿಯನ್ನ ಹೊರಡಿಸುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಆಯುಕ್ತರಿಗೆ ಸೂಚನೆ ನೀಡಿದೆ. ಈ ನಡುವೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ನೋಡ್ತೀವಿ ಏನೋ ಪಾಪ ಆ ಮಕ್ಕಳಿಗೆ ಕೊಡ್ತಾ ಇದ್ದಿದ್ದು ಆ ಚಿಕ್ಕಿ ಎಲ್ಲಕ್ಕೂ ಚುಕ್ಕಿ ಇಟ್ಟಾಯ್ತು. ಈ ಚಿಕ್ಕಿಗೂ ಇವಾಗ ಚುಕ್ಕಿ ಇಟ್ಟಾಗೋಯ್ತು. ಇನ್ನೇನು ಉಳಿಸಿದ್ದಾರೆ ಇವರು? ಚಿಕ್ಕಿ ಬದಲಿಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣೆ. ಇನ್ನು ಮಧ್ಯಾಹ್ನ ಊಟ ಯೋಜನೆಯಡಿ ಶಾಲೆಯ ಮಕ್ಕಳಿಗೆ ಚಿಕ್ಕಿಯ ಬದಲಾಗಿ ಮೊಟ್ಟೆ ಅಥವಾ ಬಾಳೆಹಣ್ಣುಗಳನ್ನು ನೀಡಬೇಕೆಂದು ಇಲಾಖೆ ಆದೇಶಿಸಿದೆ. 2021ರಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆಯಡಿ ಮಕ್ಕಳಿಗೆ ಪರ್ಯಾಯವಾಗಿ ಬಾಳೆಹಣ್ಣಿನ ಬದಲಿಗೆ ಚಿಕ್ಕಿ ನೀಡಲು ಆರಂಭಿಸಲಾಗಿತ್ತು. ಮೊಟ್ಟೆ ದಿನದ ಶಾಲಾ ಮಕ್ಕಳಿಗಾಗಿ ಈ ಕ್ರಮ ಕೈಗೊಳ್ಳಲಾಗಿತ್ತು. ಆದರೆ ಇದೀಗ ಸರ್ಕಾರ ಮಕ್ಕಳ ಅಚ್ಚುಮೆಚ್ಚಿನ ಚಿಕ್ಕಿಯನ್ನ ಕೈಬಿಟ್ಟಿರೋದು ಬೇಸರವನ್ನ ತರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೇರ್ತಾನೆ ಇದೆ. ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂದ್ರು. ಬಹಿರಂಗ ಹೇಳಿಕೆಗಳು ಅಲ್ಲಿಗೆ ಸ್ಟಾಪ್ ಆಗುತ್ತಾ ಅಂದ್ರೆ ಇಲ್ಲ. ಬಹಿರಂಗವಾಗಿ ಒಂದ್ ಕಡೆ BY ವಿಜೇಂದ್ರ, ಮತ್ತೊಂದು ಕಡೆ ಯತ್ನಾಳ್ ಬಣದವರು ಹೇಳಿಕೆಗಳು ಕೊಡ್ತಾನೆ ಬಂದಿದ್ದಾರೆ. ಈಗ
ಬಿಜೆಪಿ ಹೈಕಮಾಂಡ್ನ ಆ ಒಂದು ವಾರ್ನಿಂಗ್ ಇಬ್ಬರು ನಾಯಕರಿಗೂ ಕೂಡ ದೊಡ್ಡ ಮಟ್ಟದ ಟೆನ್ಷನ್ ತಂದಿಟ್ಟಿದೆಯಂತೆ. ಅದೇನಂತೀರಾ ಈ ಸ್ಟೋರಿ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ಬಾಣ ಬಡಿದಾಟ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ವಿಜೇಂದ್ರ ಹಾಗೂ ಯತ್ನಾಳ್ ಬಣದ ನಡುವಿನ ಸಮರ ಸ್ಫೋಟಗೊಳ್ಳುತ್ತಲೇ ಇದೆ. ಈ ನಡುವೆ ಹೈಕಮಾಂಡ್ ನೋಟಿಸ್ಗೆ ಶಾಸಕ ಯತ್ನಾಳ್ ಖಾರವಾಗಿ ಪ್ರತಿಕ್ರಿಯಿಸಿದ್ದು, ಆದ್ರೀಗ ಹೈಕಮಾಂಡ್ನ ಅದೊಂದು ಸೂಚನೆ ವಿಜೇಂದ್ರ ಅಂಡ್ ಟೀಮ್ಗೆ ಆತಂಕಕ್ಕೆ ಒಳಗಾಗುವಂತೆ ಮಾಡಿದೆ. ವಿಜೇಂದ್ರ ಅಂಡ್ ಟೀಮ್ಗೆ ಹೈಕಮಾಂಡ್ ಶಾಕ್. ಬಾಕಿ ಉಳಿದ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸೂಚನೆ. ರಾಜ್ಯಾಧ್ಯಕ್ಷ ಚುನಾವಣೆ ಸಮಯದಲ್ಲಿ ಹೈಕಮಾಂಡ್ ಶಾಕಿಂಗ್ ಸೂಚನೆ ಕೊಟ್ಟಿದೆ. ಬಾಕಿ ಉಳಿದ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸೂಚಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೂ ಮೊದಲು ಜಿಲ್ಲಾಧ್ಯಕ್ಷರ ಚುನಾವಣೆ ಮಾಡುವಂತೆ ಹೈಕಮಾಂಡ್ ಹೇಳಿದೆಯಂತೆ. ಈಗಾಗಲೇ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಅಗತ್ಯವಿರೋ ಜಿಲ್ಲಾಧ್ಯಕ್ಷರ ಆಯ್ಕೆ ನಡೆದಿದೆ. ಆದರೆ ಏಕಮುಖವಾಗಿ ಚುನಾವಣೆ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಅಲ್ಲದೆ ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಹೈಕಮಾಂಡ್ಗೆ ದೂರು ನೀಡಿದ್ರು. ಇದರ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನ ಹೈಕಮಾಂಡ್ ತಡೆ ಹಿಡಿದಿತ್ತು. ಇದೀಗ ಬಾಕಿ ಉಳಿದಿರೋ 15 ಜಿಲ್ಲಾಧ್ಯಕ್ಷರ ಚುನಾವಣೆ ನಡೆಸಲು ಹೈಕಮಾಂಡ್ ಸೂಚಿಸಿದೆಯಂತೆ. ಹೀಗಾಗಿ ವಿಜೇಂದ್ರ ಬಣ ಆಘಾತಕ್ಕೀಡಾಗಿದೆ. ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸಬೇಕು ಅಂತ ಚರ್ಚೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಯತ್ನಾಳ್ ಪರ ಬೆಂಬಲಕ್ಕೆ ನಿಂತ ಸಂಸದರು ಯಾರು? ಇನ್ನು ರೆಬಲ್ ಲೀಡರ್ ಯತ್ನಾಳ್ಗೆ ಅಮಾನತು ಟೆನ್ಷನ್ ಶುರುವಾಗಿದೆ ಎನ್ನಲಾಗ್ತಿದೆ. ಆದರೆ ಶಾಸಕ ಯತ್ನಾಳ್ ಬೆಂಬಲಕ್ಕೆ 5 ಪ್ರಭಾವಿ ಸಂಸದರು ನಿಂತಿದ್ದಾರಂತೆ. ಹೈಕಮಾಂಡ್ ಮುಂದೆ ರಾಜ್ಯದ 5 ಸಂಸದರು ಯತ್ನಾಳ್ ಬೆಂಬಲಿಸಿ ಬ್ಯಾಟಿಂಗ್ ಮಾಡ್ತಿದ್ದಾರಂತೆ. ಯತ್ನಾಳ್ ವಿರುದ್ಧ ದುಡುಕಿನ ತೀರ್ಮಾನ ತೆಗೆದುಕೊಳ್ಳದಂತೆ ಮನವಿ ಮಾಡಿದ್ದಾರಂತೆ. ಒಟ್ನಲ್ಲಿ ಸಂಸದರ ಒತ್ತಡಕ್ಕೆ ಮಣಿದು ಈ ಬಾರಿಯೂ ಬಿಜೆಪಿ ಹೈಕಮಾಂಡ್ ಮೌನವಾಗುತ್ತಾ ಕಾದು ನೋಡಬೇಕಿದೆ. ಚಂದ್ರು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೇರ್ತಾನೆ ಇದೆ. ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂದ್ರು. ಬಹಿರಂಗ ಹೇಳಿಕೆಗಳು ಅಲ್ಲಿಗೆ ಸ್ಟಾಪ್ ಆಗುತ್ತಾ ಅಂದ್ರೆ ಇಲ್ಲ. ಬಹಿರಂಗವಾಗಿ ಒಂದ್ ಕಡೆ BY ವಿಜೇಂದ್ರ, ಮತ್ತೊಂದು ಕಡೆ ಯತ್ನಾಳ್ ಬಣದವರು ಹೇಳಿಕೆಗಳು ಕೊಡ್ತಾನೆ ಬಂದಿದ್ದಾರೆ. ಈಗ ಬಿಜೆಪಿ ಹೈಕಮಾಂಡ್ನ ಆ ಒಂದು ವಾರ್ನಿಂಗ್ ಇಬ್ಬರು ನಾಯಕರಿಗೂ ಕೂಡ ದೊಡ್ಡ ಮಟ್ಟದ ಟೆನ್ಷನ್ ತಂದಿಟ್ಟಿದೆಯಂತೆ. ಅದೇನಂತೀರಾ ಈ ಸ್ಟೋರಿ ನೋಡಿ. ಬೀದರ್ನಲ್ಲಿ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿದೆಯಂತೆ. ಕಾರಣ ಪಕ್ಕದ ಮಹಾರಾಷ್ಟ್ರದಲ್ಲಿ ಹಕ್ಕಿ ಜ್ವರ ವಿಪರೀತ ಕಾಣಿಸ್ಕೊಳ್ತಾ ಇದೆ. ಆ ಮೂಲಕ ಕಾಗೆಗಳು ಮೃತಪಡ್ತಾ ಇದೆ. ಹಾಗಾಗಿ ಬೀದರ್ಗೂ ಕೂಡ ಅದು ಸ್ಪ್ರೆಡ್ ಆಗಬಹುದು ಅನ್ನುವಂಥ ಆತಂಕ. ಬೀದರ್ ಜಿಲ್ಲೆಯ ಗಡಿಯಲ್ಲಿ 6 ಕಾಗೆಗಳು ಮೃತಪಟ್ಟಿದೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಕಾಗೆಗಳ ಸಾವು. ಬೀದರ್ನಲ್ಲಿ ಪಶು ಸಂಗೋಪನೆ ಇಲಾಖೆ ಫುಲ್ ಅಲರ್ಟ್ ಆಗ್ಬಿಟ್ಟಿದೆ. ಕೋಳಿ ಮೊಟ್ಟೆಯ ಸಾಗಾಟಕ್ಕೆ ಸದ್ಯ ನಿಷೇಧ ಹೇರಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಹಾರಾಷ್ಟ್ರದಿಂದ ಬೀದರ್ ಜಿಲ್ಲೆಗೆ ಸಾಗಾಟ ಆಗುವುದು ತಾತ್ಕಾಲಿಕವಾಗಿ ಬಂದ್. ಚೆಕ್ ಪೋಸ್ಟ್ ನಿರ್ಮಿಸಿ ದಿನದ 24 ಗಂಟೆ ಕೂಡ ಚೆಕಿಂಗ್ ಮಾಡಲಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಈ ಹಕ್ಕಿ ಜ್ವರದ ಆತಂಕ ಹೆಚ್ಚಾಗಿರೋದ್ರಿಂದ ಸಹಜವಾಗಿ ಬೀದರ್ನಲ್ಲೂ ಕೂಡ ಅದರ ಆತಂಕ ನೋಡೋದಕ್ಕೆ ಸಿಗ್ತಾ ಇದೆ.